ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಹಿಂದ್ಗಡೆ ಮನೆ ನೋಡ್ತಾ ಇದ್ರ ಇದನ್ನೊಂದು ವರದಿ ಮನೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಒಂದು 30-40 ಸೈಟಲ್ಲಿ ಕಟ್ಟಿದ್ರು ಕೂಡ ಇಲ್ಲಿ ನೋಡ್ರಿ ಕೆಳಗಡೆ ಒಂದು ಇದು ರೆಂಟಲ್ಗೆ ಶಾಪ್ ಇದೆ, ರೆಂಟಲ್ 1 BHK ಹೌಸ್ ಇದೆ, ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಮೇಲ್ಗಡೆ 4 BHK ಡೂಪ್ಲೆಕ್ಸ್ ಮನೆ ಬಂದಿದ್ದಾರೆ. ಆ್ಯಂಡ್ ಇವೆಲ್ಲವೂ ಪ್ಯಾಕ್ ಆಗಿರುವಂಥದ್ದು 30-40 ಸೈಟಲ್ಲಿ ಆ್ಯಂಡ್ 65 ಲ್ಯಾಕಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆ ಇರುವಂಥದ್ದು ತಾತ್ಗುಣಿ. ಹೌದು ವೀಕ್ಷಕರೇ, ಬನಶಂಕರಿ ಹತ್ರ ಇರುವಂಥ ತಾತ್ಗುಣಿಯಲ್ಲಿ ಮಾಡಿರುವಂಥ ಮನೆ. ಆಫರನ್ನು ನಿಮ್ದಾಗಿ ವೀಕ್ಷಕರೇ, ಯಾಕಂತಂದ್ರೆ ಇಡೀ ಮನೆ ಕನ್ಸ್ಟ್ರಕ್ಷನ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ 1.5 ಲ್ಯಾಕಿಂದ ಅಪ್ ಟು 2 ಲ್ಯಾಕ್ವರೆಗೂ ಕೂಡ ವರ್ತ್ ಇರುವಂತಹ ಡೋರ್, ವಾಸ್ಕಲ್, ಫಿಟ್ಟಿಂಗ್ಸ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಮೊದಲೇದಾಗಿ ನಿಮಗೆ ಫ್ರಂಟ್ ಎಲಿವೇಷನ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮೇಲಿಂದ ಬರೋಣ. ಮೇಲ್ಗಡೆ ನಿಮಗೆ ಪರ್ಗೋಲಾ ಕಾಣ್ತಾ ಇರ್ಬೋದು. ಅದರ ಕೆಳಗಡೆ ಸೆಕೆಂಡ್ ಫ್ಲೋರ್ MS ಸ್ಟ್ರಕ್ಚರು ಜೊತೆಯಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ಇದು ನಮ್ಮ ರೈಲಿಂಗ್ಸಲ್ಲಿ ಆ್ಯಂಡ್ ಬಾಲ್ಕನಿಯಲ್ಲಿ. ಆ್ಯಂಡ್ ಫಸ್ಟ್ ಫ್ಲೋರ್ ಬಂದಾಗ ಸೇಮ್ ರಿಪೀಟ್ ಆಗುತ್ತೆ. MSನ ನಿಮಗೆ ವರ್ಟಿಕಲ್ ಲೈನ್ಸು ಜೊತೆಯಲ್ಲಿ ರೈಲಿಂಗ್ಸಲ್ಲಿ ಗ್ಲಾಸ್ ಇಂಟಿಗ್ರೇಷನ್ನು ತುಂಬ ನೀಟಾಗಿ ಬಂದಿದೆ ಅಂತ ಹೇಳ್ಬೋದು. ಗೇಟ್ ಅಂತ ಬಂದಾಗ ನಿಮಗೆ ಅಗಲ 10 ಫೀಟ್ ಬರುತ್ತೆ, ಹೈಟ್ 11 ಫೀಟ್ ಬರುತ್ತೆ. ಎಂಟೈರಾಗಿ ಗೇಟ್ ಮಾಡಿ CNC ಕಟಿಂಗನ್ನು ಮಾಡಿದ್ದಾರೆ. ಪಕ್ಕದಲ್ಲೇ ಗ್ರಾನೈಟ್ ಇಂಟಿಗ್ರೇಷನನ್ನು ಮಾಡಿದ್ದಾರೆ. 150 ಸ್ಕ್ವೇರ್ ಫೀಟ್ನ ಶಾಪ್ ಕೂಡ ಬಂದಿದೆ. ನಿಜವಾಗ್ಲೂ ಒಂದು ಒಳ್ಳೆ ಡಿಸೈನನ್ನು ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದರೆ ಪಾರ್ಕಿಂಗು 1 BHK ಬಿಟ್ಬಿಟ್ಟು ಒಂದು ಬಾಡಿಗೆಗೆ ಒಂದು ಕಮರ್ಷಿಯಲ್ ಅಂಗಡಿ ಬರುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಒಳ್ಳೆ ಸ್ಪೇಸ್ ಯುಟಿಲೈಸೇಷನ್ ಆಗಿದೆ ವೀಕ್ಷಕರೇ. ಸೊ ಇದು ಆ್ಯಂಡ್ ಕೆಳಗಡೆ ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ 1 BHK ರೆಂಟಲ್ ಕೂಡ ಇದೆ ವೀಕ್ಷಕರೇ. ಸೊ ಸ್ಕಿಪ್ ಮಾಡೋಣ, ಮೇಲೆ ಹೊರಟೋಗ್ಬಿಡೋಣ. ಸ್ಟೇರ್ ಕೇಸ್ ಅಂತ ಬಂದಾಗ ನಿಮಗೆ ಆಲ್ಮೋಸ್ಟ್ 3.5 3 ಅಡಿಯ ಒಂದು ಸ್ಟೇರ್ ಕೇಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಲಪೋತ್ರ ತೊಗೊಂಡಿದ್ದಾರೆ. ಫ್ರಂಟಲ್ಲಿ ನೀವು ಟೈಲ್ಸ್ ನೋಡ್ತಾ ಇರ್ಬೋದು, 2x4ನ ಟೈಲ್ಸು ಆ್ಯಂಡ್ ಟೀಕುಡ್ನ ಡೋರನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು. ಟೀಕುಡ್ ಡೋರ್ ನಿಮಗೆ ಆಲ್ಮೋಸ್ಟ್ ವಾಸ್ಕಲ್, ಫಿಟ್ಟಿಂಗ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ 80,000 ರುಪೀಸ್ ಆಗಿದೆ ವೀಕ್ಷಕರೇ. ವಿಶಾಲವಾದಂತಹ ಲಿವಿಂಗು, ಪಕ್ಕದಲ್ಲೇ ಓನ್ಲಿ ಇಂಟೀರಿಯರ್ಲೇ ಮಾಡಿರುವಂಥ ಒಂದು ದೇವ್ರ ಮನೆ ನಿಮಗೆ 5x6 ಬರುತ್ತೆ. ಸ್ಮಾರ್ಟ್ ಮಾರ್ಬಲನ್ನು ತೊಗೊಂಡಿದ್ದಾರೆ, 110 ರುಪೀಸು. ಲಿವಿಂಗ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ 18 ಫೀಟ್ ಬೈ ನಿಮಗೆ 14 ಫೀಟ್ ಬರುತ್ತೆ, ದೊಡ್ಡದಾಗಿರುವಂಥ ಲಿವಿಂಗು. ಸೊ ಇಂಟೀರಿಯರ್ ತುಂಬ ರಿಚ್ ಆಗಿ ಬಂದಿದೆ. ಜಸ್ಟ್ 15 ಲ್ಯಾಕಲ್ಲಿ ಮಾಡಿರುವಂಥ ಇಂಟೀರಿಯರ್ ವೀಕ್ಷಕರೇ. ಬ್ರಿಕ್ ಆ್ಯಂಡ್ ಫ್ಲೈ ಓವರ್ ಮಾಡಿದ್ದಾರೆ. ಬ್ರಿಕ್ ಆ್ಯಂಡ್ ಬ್ಲಾಕ್ ಅವ್ರು ಕಟ್ಟಿರುವಂಥ ಮನೆ, ಬ್ರಿಕ್ ಆ್ಯಂಡ್ ಫ್ಲೈ ಓವರ್ ಮಾಡಿರುವಂಥ ಇಂಟೀರಿಯರು. ಮೇಲ್ಗಡೆ ಕಟಿಂಗ್ ಕೂಡ ತೊಗೊಂಡಿದ್ರೆ, ಕಟಿಂಗೇ ನಿಮಗೆ ಆಲ್ಮೋಸ್ಟ್ 10x10 ಬರುತ್ತೆ. ಓಪನಿಂಗ್ ದೊಡ್ಡದಂಥ ಟೀಕುಡ್ನ ವಿಂಡೋ ಕೂಡ ಅಷ್ಟೇ 8x6 ಇದೆ. ದೇವ್ರ ಮನೆ ನಿಮಗೆ 6x5 ಬರ್ತಾ ಇದೆ. ದೊಡ್ಡದಾಗಿದೆ ದೇವ್ರ ಮನೆ. ಆ್ಯಕ್ಚುಲಿ ತುಂಬಾ ಸೂಪರಾಗಿ ಮಾಡಿದ್ದಾರೆ. ಎಂಟೈರ್ ಇಂಟೀರಿಯರ್ಲಿ ಮಾಡಿರುವಂಥದ್ದು. ಸೊ ಬ್ಯಾಕ್ಗ್ರೌಂಡಲ್ಲಿ ಆಲ್ಬಸ್ಟರ್ ಶೀಟ್ ಎಲ್ಲ ತೊಗೊಂಡು ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಡೈನಿಂಗ್ ಏರಿಯಾ. ಚೈನ್ ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಇನ್ನು ಜಾಗದಲ್ಲಿ UPSಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಿಚನ್ ಅಂತ ಬಂದಾಗ 12x10 ಸ್ಪೇಷಿಯಸ್ ಆಗಿರೋಂಥ ಕಿಚನ್ನು. ಓಕೆ, ಸೊ ಇಂಟೀರಿಯರ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. TV ಬ್ಯಾಕ್ಗ್ರೌಂಡಲ್ಲೂ ಕೂಡ ಒಂದು ವಾಶ್ರೂಮ್ ಕೂಡ ಇದೆ ವೀಕ್ಷಕರೇ. ಅದನ್ನು ನಾನು ನಿಮಗೆ ಆವಾಗಲೇ ತೋರಿಸಿರುವಂಥದ್ದು. ಸೊ ಇನ್ನು ರೂಮ್ ಅಂತ ಬಂದಾಗ ಕೆಳಗಡೆ ಒಂದು ರೂಮ್ ಕೂಡ ಇದೆ. 10x12 ರೂಮ್ ಬರ್ತಾ ಇದೆ ವೀಕ್ಷಕರೇ. ಇಲ್ಲೂ ಅಷ್ಟೇ ಇಂಟೀರಿಯರಲ್ಲಿ ಸೂಪರಾಗಿ ಕ್ರಿಯೇಟ್ ಮಾಡಿದರೆ. ಹೆಡ್ ಬೋರ್ಡ್ ನೋಡಿ ನೀಟಾಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಕಸ್ಟಮೈಸರ್ ವಾಲ್ಪೇಪರು, ಜೊತೆಯಲ್ಲಿ ಅಪೋಸಿಟಿವ್ ವರ್ಕು, ಹೈಡ್ರೋಲಿಕ್ ಬೆಡ್ಡು, ಆಮೇಲೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬು ವಿತ್ ಬೇ ವಿಂಡೋ ಆಪ್ಷನು, ಮಿನಿ ಬೇ ವಿಂಡೋ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಗ್ಲಾಸಿ ಲ್ಯಾಮಿನೇಟ್ಸನ್ನು ತೊಗೊಂಡಿದ್ದಾರೆ. ಸ್ಟೆಪ್ಸಲ್ಲಿ ಹತ್ತಾ ಇರಬೇಕಾದ್ರೆ ಇಲ್ಲಿ ವಾಲ್ ಪ್ಯಾನಲಿಂಗನ್ನು ಮಾಡಿದ್ದಾರೆ. ತುಂಬ ಯೂನಿಕಾಗಿ ತೊಗೊಂಡಿದ್ದಾರೆ. ಸೊ SS ಜೊತೆಯಲ್ಲಿ ವುಡ್ ಇಂಟಿಗ್ರೇಟ್ ಆಗಿರುವಂಥ ರೈಲಿಂಗ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಸ್ಟೇರ್ ಕೇಸಲ್ಲೂ ಅಷ್ಟೇ ನಿಮಗೆ ಸ್ಯಾಂಡ್ವಿಚ್ ಡಿಸೈನು ಪ್ರತಿಯೊಂದು ಬಂದಿದೆ. ಮೇಲ್ಗಡೆ ಇದು ಲಿವಿಂಗ್ ಏರಿಯಾ. ಇಲ್ಲಿ ಕಸ್ಟಮೈಸ್ಡ್ ನಂದಿ ವಾಲ್ಪೇಪರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಲಿವಿಂಗ್ ಏರಿಯಾ, ಫ್ಯಾಮಿಲಿ ಲಾಂಜು ತುಂಬ ಸೂಪರಾಗಿ ಬರ್ತಾ ಇದೆ. ಮೇಲ್ಗಡೆನೂ ಅಷ್ಟೇ ಇದು ಆಕ್ರಿಲಿಕ್ ಇದನ್ನು ತೊಗೊಂಡ್ಬಿಟ್ಟು ಶೀಟನ್ನು ತೊಗೊಂಡ್ಬಿಟ್ಟು ರೂಪಿಂಗನ್ನು ಮಾಡಿದ್ದಾರೆ. ವಿತ್ ವಿನೀರ್ ಫಿನಿಶ್ ಕೊಟ್ಟಿದ್ದಾರೆ. ಇದು ನಂದಿ ವಾಲ್ಪೇಪರ್, ಕಸ್ಟಮೈಸ್ಡ್ ವಾಲ್ಪೇಪರ್ ಇದು. ಮೇಲ್ಗಡೆ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಕೆಳಗಡೆ 1 ಬೆಡ್ರೂಮು, ಮೇಲ್ಗಡೆ 2 ಬೆಡ್ರೂಮು, ಟಾಪಲ್ಲಿ 1 ಬೆಡ್ರೂಮು. ಇಲ್ಲಿ ಡಬಲ್ ಹೈಟ್ ಬರುತ್ತೆ. ಆ್ಯಂಡ್ ಇಲ್ಲಿ ವಾಲ್ಪೇಪರ್ ಇಂಟಿಗ್ರೇಷನನ್ನು ಮಾಡಿದ್ದಾರೆ. ಕಂಪ್ಲೀಟಾಗಿ ಚೈನ್ ಸ್ಟೆಪ್ಸನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ. ಆ್ಯಂಡ್ ಅಷ್ಟೇ ಅಲ್ಲದೆ ದೊಡ್ಡದಾದಂಥ ಬಾಲ್ಕನಿ ಕೂಡ ಇದೆ. ಇದು ಫ್ಲಶ್ ಡೋರು, ಆಲ್ಮೋಸ್ಟ್ 7,000 ರುಪೀಸ್ ಆಗಿದೆ. ಜೊತೆಯಲ್ಲಿ ಸಾಲ್ವುಡ್ನ ವಾಸ್ಕಲನ್ನು ತೊಗೊಂಡಿದ್ದಾರೆ. ನೋಡಿರಿ ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ದೊಡ್ಡದಾದಂಥ ಬಾಲ್ಕನಿ, ಒಳ್ಳೆ ಫ್ಯಾಮಿಲಿ ಲಾಂಜ್ ಥರನೇ ಇದೆ. ಸೊ ಒಳಗಡೆ ಫ್ಯಾಮಿಲಿ ಲಾಂಜನ್ನು ಕ್ರಿಯೇಟ್ ಮಾಡೋ ಬದಲು ಬಾಲ್ಕನಿನೇ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದಾರೆ. ಕಂಪ್ಲೀಟ್ ನಿಮಗೆ ಇಲ್ಲಿ ಕಾಲಮ್ಗಳಿಗೆ ಪ್ಯಾನಲಿಂಗನ್ನು ಮಾಡ್ಕೊಂಡಿದ್ದಾರೆ ಟೈಲ್ಸ್ ಕಡೆಯಿಂದ.
ಆ್ಯಂಡ್ ಇಲ್ಲಿ ವಾಲನ್ನು ಅಷ್ಟೇ ಇಲ್ಲಿ ಡಿಸೈನರ್ ಟೈಲ್ಸನ್ನು ಹಾಕಿದ್ದಾರೆ. ರೂಪಲ್ಲಿ ಸೋಫಿಟ್ಟನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಇಂಟೀರಿಯರ್ ಕಡೆಯಿಂದ. ಓಕೆನಾ, ಇಂಟೀರಿಯರ್ ಇಷ್ಟೆಲ್ಲ ಮಾಡಿದ್ರು ಕೂಡ ಮಾಡಿರೋದು 15 ಲ್ಯಾಕು. ಆ್ಯಂಡ್ ಕನ್ಸ್ಟ್ರಕ್ಷನಲ್ಲೂ ಅಷ್ಟೇ 65 ಲ್ಯಾಕಲ್ಲಿ ಎಂಟೈರ್ ಮನೆ ಮುಗಿಸ್ಬಿಟ್ಟಿದ್ದಾರೆ. ಯಾವುದೇ ರೀತಿ ಎಡಿಷನ್ ಏನೂ ಆಗಿಲ್ಲ ವೀಕ್ಷಕರೇ. ತುಂಬಾ ನೀಟಾಗಿ ಬಂದಿದೆ ಅಂತ ಹೇಳ್ಬೋದು. ಪರ್ಗೋಲಾ ಡಿಸೈನ್ ಇಲ್ಲಿ ಫ್ರಂಟಲ್ಲಿ ನಿಮಗೆ ಕಾಣಿಸುತ್ತೆ. ಬ್ಯಾಂಡನ್ನು ತೊಗೊಂಡಿದ್ದಾರೆ. ಫ್ರಂಟ್ ಒಂಚೂರು ಎಲವೇಟ್ ಮಾಡಿಬಿಟ್ಟು ಅಲ್ಲಿ ಗ್ಲಾಸನ್ನು ಕೂಡ ಇಂಟಗ್ರೇಷನ್ ಮಾಡಿದ್ದಾರೆ. ಇಟ್ಸ್ ಅಮೇಝಿಂಗ್. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಲುಕ್ಕನ್ನು ಇಲ್ಲಿ ಕೊಡ್ತಾ ಇದೆ. ಪಾರ್ಕಿಂಗ್ ಟೈಲ್ಸನ್ನು ಇಲ್ಲಿ ಹಾಕಿರುವಂಥದ್ದು 45 ರೂಪಾಯಿದು. ಆ್ಯಂಡ್ ಇಲ್ಲಿ ರೂಮ್ ಅಂತ ಬಂದಾಗ ಇದು ನೀವು ರೂಮ್ ನೋಡ್ತಾ ಇರ್ಬೋದು. ಇದು 2ನೇ ಬೆಡ್ರೂಮಲ್ಲೇ ಚಿಕ್ಕದಾದಂಥ ರೂಮ್, ಗೆಸ್ಟ್ ಬೆಡ್ರೂಮ್ ಅಥವಾ ಸ್ಟೋರೇಜ್ ರೂಮ್ ಆ ಥರ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮಿನಿ ವಾಕಿನ್ ವಾರ್ಡ್ರೋಬ್ಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವಿತ್ ಅಟ್ಯಾಚ್ ವಾಶ್ರೂಮ್ ವೀಕ್ಷಕರೇ. ಓಕೆ, ಸೊ ವಾಶ್ರೂಮ್ ಅಷ್ಟೇ 6x4 ಬರ್ತಾ ಇದೆ. 2 ಬೆಡ್ರೂಮ್ಗಳು ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಇನ್ನು ಮೇಲ್ಗಡೆ ಅಂತ ಹೋದರೆ ಸೊ ಇಲ್ಲೂ ಅಷ್ಟೇ ಹೋಗಬೇಕಾದ್ರೆ ನಿಮಗೆ ಕಸ್ಟಮೈಸ್ಡ್ ವಾಲ್ಪೇಪರು, ಸ್ಕೈ ವ್ಯೂ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಏನು ರೈಲಿಂಗ್ಸ್ ನೋಡಿದ್ರಿ ಅದೇ ಮೇಲ್ಗಡೆನೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಮೇಲ್ಗಡೆನೂ ಕೂಡ ನಿಮಗೆ ಒಂದು ಬೆಡ್ರೂಮ್ ಇದೆ. ಸೊ ಟೋಟಲಿ 4 ಬೆಡ್ರೂಮ್ ಹೌಸ್ ವೀಕ್ಷಕರೇ. ಜೊತೆಯಲ್ಲಿ 1 BHK ಬಾಡಿಗೆಗೆ, ಒಂದು ಅಂಗಡಿ ರೆಂಟಲ್ಗೆ, ಇವೆಲ್ಲವೂ ಸೇರಿಬಿಟ್ಟು ನಿಮ್ಗಾಗಿರೋಂಥ 65 ಲ್ಯಾಕ್ ಪ್ಲಸ್ 15 ಲ್ಯಾಕ್ ಇಂಟೀರಿಯರ್. ಅಂದರೆ ಆಲ್ಮೋಸ್ಟ್ 80 ಲ್ಯಾಕಲ್ಲಿ ಇವರಿಗೆ ಎಂಟೈರ್ ಮನೆ ಸಿಕ್ಕಿದೆ ಅಂತಲೇ ಕೂಡ ಹೇಳ್ಬೋದು. ಆವಾಗಲೇ ನಾನು ನಿಮಗೆ ಸ್ಟೆಪ್ಸು ನೋಡಿ ಹೇಳಿದೆ. ಇಲ್ಲಿ ಸ್ಯಾಂಡ್ವಿಚ್ ಡಿಸೈನ್ ಇರ್ಬೋದು, ಲಪೋತಾ ಇಂಟಗ್ರೇಷನ್ನು ಪ್ರತಿಯೊಂದು ಸೇರಿಬಿಟ್ಟು ನಿಮಗೆ ಈ ಬಜೆಟಲ್ಲಿ ಬಂದಿದೆ. ಇಲ್ಲಿ ಮೇಲ್ಗಡೆ ಬಂದಾಗ ಇಲ್ಲೂ ಅಷ್ಟೇ ಒಂದು ಸ್ಟಡಿ ಏರಿಯಾವನ್ನು ಕ್ರಿಯೇಟ್ ಮಾಡಿದ್ದಾರೆ. ಮೇಲ್ಗಡೆ ಸ್ಕೈ ವ್ಯೂಗೂ ಅಷ್ಟೇ ನಿಮಗೆ ಇಲ್ಲಿ ವಿನೀರ್ ಫಿನಿಷನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಾರ್ಡರ್ ಸೀಲಿಂಗ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆನೂ ಕೂಡ ಒಂದು ರೂಮ್ ಬರುತ್ತೆ. ಸೊ ಆ ರೂಮು ಕೂಡ ನೀವು ಆ್ಯಕ್ಚುಲಿ ಸದ್ಯಕ್ಕೆ ಅಂಥ ಯೂಸಸ್ ಏನು ಮಾಡ್ತಾಯಿಲ್ಲ. ಬಟ್ ಇನ್ ಫ್ಯೂಚರ್ ಬೇಕಾದರೆ ಇದನ್ನು ಇವರು ಹೋಮ್ ಥಿಯೇಟ್ರ್ ಥರ ಯೂಸ್ ಮಾಡ್ಕೋಬೋದು. ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇಲ್ಲ ಗೆಸ್ಟ್ಗೋಸ್ಕರ ಇರಲಿ ಅಂತಂದರೆ ಆಬ್ವಿಯಸ್ಲಿ ಗೆಸ್ಟ್ಗೂ ಬಿಡ್ಬೋದು. ಆ್ಯಂಡ್ ಟೆರೆಸ್ ಅಂತ ಬಂದಾಗ ಸ್ಪೇಸಿಯಸ್ ಆಗಿರುವಂಥ ಟೆರೆಸ್ಸು, ಇಲ್ಲೂ ಟೈಲ್ಸ್ ಹಾಕಿದ್ದಾರೆ, ರೂಪಿಂಗನ್ನು ಮಾಡಿದ್ದಾರೆ. MS ರೂಪಿಂಗ್ ಮಾಡಿರುವಂಥದ್ದು, ರೂಪಿಂಗ್ ಎಕ್ಸ್ಟ್ರಾ ವೀಕ್ಷಕರೇ. ಸೊ ಅದೊಂದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಆ್ಯಂಡ್ ಅದು ಕೂಡ ನಿಮ್ಮ ಬಜೆಟಲ್ಲಿ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೊಸ ಆಫೀಸ್ ಕೂಡ ಓಪನ್ ಆಗಿದೆ. ಇನಾಗ್ರೇಷನ್ ಆಫರ್ ಕೂಡ ನಡೀತಾ ಇದೆ. ದಯವಿಟ್ಟು ವಾಕ್ ಇನ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.